ಹೆಣ್ಮಕ್ಳು ಸೀರೆ ಕಲೆಕ್ಟ್ ಮಾಡೋದು ನೋಡಿದಿರಾ, ಸ್ಲಿಪ್ಪರ್ಸ್ ಕಲೆಕ್ಟ್ ಮಾಡೋದು ನೋಡಿದಿರಾ, ಬ್ಯಾಂಗಲ್ಸ್ ಕಲೆಕ್ಟ್ ಮಾಡೋದು ನೋಡಿದಿರಾ, ಅವ್ರ ಅಲಂಕಾರಿಕ ಪದಾರ್ಥಗಳನ್ನು ಕಲೆಕ್ಟ್ ಮಾಡೋದು ನೋಡಿದಿರಾ, ಕಾಯಿನ್ ಕಲೆಕ್ಟ್ ಮಾಡೋದು ನೋಡಿದಿರೇನ್ರಿ? ನಮ್ಮ ಥರ ಇತಿಹಾಸದ ಹುಚ್ಚಿಗೆ ಬಿದ್ದು ಬಗೆ ಬಗೆಯ ಕಾಯಿನ್ಸು, ಕರೆನ್ಸಿ, ಪೋಸ್ಟು, ಸ್ಟ್ಯಾಂಪ್ಸು ಕಲೆಕ್ಟ್ ಮಾಡೋದು ನೋಡಿದಿರಾ? ಇಲ್ಲೊಬ್ರು ಇದ್ದಾರೆ ವಿಜಯನಗರದಲ್ಲಿ, ಬನ್ನಿ ತೋರಿಸ್ತೀನಿ. ಬನ್ನಿ ಸರ್. ನಮಸ್ಕಾರ ಸ್ನೇಹಿತರೆ, ಮೀಟ್ ಸದಾಶಯನವರು, ನಿವೃತ್ತ ಸಬ್ ಇನ್ಸ್ಪೆಕ್ಟ್ರು. ಇವರ ಮಗಳು ಏನಿದ್ದಾಳೆ, ಅತ್ಯಾಸಕ್ತಿಗೆ ಬಿದ್ದು ಹುಚ್ಚಿಗೆ ಬಿದ್ದು ಈ ನಾಣ್ಯವನ್ನು ಕಲೆಕ್ಟ್ ಮಾಡ್ತಿರತಕ್ಕಂಥ ಅಪರೂಪದ ಯುವತಿ ಅಂತ ನಾವು ಕರಿಬೋದು. ಈಗ ಅವ್ರನ್ನ ಪರಿಚಯ ಮಾಡಿಸ್ಕೊಳ್ಳೋಣ, ಬನ್ನಿ ಸರ್, ಕೂತ್ಕೊಳ್ಳಿ. ಇವರು ಅವ್ರ ಮಕ್ಕಳನ್ನ ನೀವು ತೋರಿಸ್ತಾ ಇದ್ದೀರಾ. ಏನಪ್ಪ ನಿನ್ನ ಹೆಸರು? ಪೂರ್ಣ ಪ್ರಣೀತಾ. ಇವರು ಅವರ ತಾಯಿಯವರು. ನಮಸ್ತೆ ಅಮ್ಮ. ನಮಸ್ತೆ, ಕೂತ್ಕೊಳ್ಳಿ ಆರಾಮಾಗಿ. ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ನೋಡಿ ಈ ಮಗು, ಹೇಳಿದ್ರ ಈ ಯುವತಿ. ಏನಮ್ಮ ನಿನ್ನ ಹೆಸರು? ಲಲಿತಾ ಅಂತ. ಈ ಲಲಿತಾ ಅವರು ನಮ್ಮಂತೆ ಹುಚ್ಚಿಗೆ ಬಿದ್ದು, ಇತಿಹಾಸದ ಹುಚ್ಚಿಗೆ ಬಿದ್ದು, ಕಾಲಮಾನದ ಹುಚ್ಚಿಗೆ ಬಿದ್ದು, ರಾಜ ಮಹಾರಾಜರ ಹುಚ್ಚಿಗೆ ಬಿದ್ದು ಇಂಥ ಅತ್ಯಪರೂಪದ ಕಾಯಿನ್ಗಳನ್ನ ಕಲೆಕ್ಟ್ ಮಾಡಿ ನನಗೆ ಇವರು ಫೋನ್ ಮಾಡಿ ಹೇಳಿದಾಗ ನನ್ನ ನಂಬಿಕೆನೇ ಬರಲಿಲ್ಲ ರೀ. ಎಲ್ಲರೂ ಉಂಟೆ, ಹೆಣ್ಮಕ್ಳೆಲ್ಲಾದ್ರೂ ಕಾಯಿನ್ ಕಲೆಕ್ಟ್ ಮಾಡೋದು ಉಂಟೆ ಈ ಜಗತ್ತಿನಲ್ಲಿ, ನೀವ್ ಯಾಕಮ್ಮ ಇದು ಹುಚ್ಚಿಗೆ ಬಿದ್ರಿ ಅಂತ ನಾನು ಕೇಳಿದೆ. ಬಹಳ ಇವರು ಹೇಳಿದ ಮಾತು ಬಹಳ ಆಶ್ಚರ್ಯ ಆಯ್ತು. ಯಾಕೆ ಅಂತಂದ್ರೆ ಇವ್ರ ತಂದೆಯವರು ಇದನ್ನ ಇವ್ರು ಕಲಿಸಿದ್ರು ಅಂತ. ನೋಡ್ರಿ ಇತಿಹಾಸ ಹೇಗೆ ತಲೆಯಿಂದ ತಲೆಗೆ ಹರಿತಿದೆ ಅಂತ. ಇವ್ರ ತಂದೆ ಸದಾಶಿವನವರು ಮತ್ತೆ ಇವರು ಇಬ್ರು ಸಾಕ್ಷಿ ಅಲ್ವೇನ್ರಿ, ಲಲಿತಾ ಅವರು. ನೀವು ಈ ಲಲಿತಾ ಅವ್ರನ್ನ ಎಲ್ಲಿ ಸಿಕ್ಕರು ಮಾತಾಡಿಸ್ಬೇಕು. ಇವ್ರ ಹತ್ರ ದಂಡಿಯಾದಂಥ ಇತಿಹಾಸದ ಕಥೆ ಸಿಗುತ್ತೆ. ಈಗ ಇವ್ರ ಬಾಯಿಂದನೇ ಕೇಳೋಣ, ಏನೇನು ಕಲೆಕ್ಟ್ ಮಾಡಿದ್ದಾರೆ, ಯಾವ ರೀತಿ ಕಲೆಕ್ಟ್ ಮಾಡಿದ್ದಾರೆ, ಯಾಕಿದು ಇವ್ರ ಮೇಲೆ ಆಸಕ್ತಿ ಬಂತು ಎಲ್ಲ ಕೇಳೋಣ ಅಲ್ವೇ ಅಮ್ಮ? ಈಗ ನಮ್ಮ ವೀಕ್ಷಕರಿಗೆ ನೀವು ಹೇಳಿ, ಯಾಕೆ ನಿಮ್ಗೆ ಈ ಕಾಯಿನ್ ಕಲೆಕ್ಟ್ ಮಾಡೋ ಆಸೆ ಬಂತು? ಅಂದ್ರೆ 5ನೇ ತರಗತಿಯಲ್ಲಿ ಓದ್ತಾ ಇದ್ದೆ ನಾನು. ಓದ್ತಾ ಇರ್ಬೇಕಾದ್ರೆ ಊರಿಗೂ ಅಭ್ಯಾಸ ಇದೆ. ನಮ್ ತಂದೆಯವರ ಊರಲ್ಲಿ ಅವ್ರ ಅಮ್ಮ ಒಂದ್ ಪೆಟ್ಟಿಗೆ ಇಟ್ಕೊಂಡಿದ್ರು. ಆ ಪೆಟ್ಟಿಗೆ ಒಳಗಡೆ ಹಳೆ ಕಾಲದ ಕತ್ತಿಗಳು, ಗರಾಣಿಗಳು ಎಲ್ಲ ಇತ್ತು, ಹಳೆ ಕಾಲದ ನಾಣ್ಯಗಳು. ಏನಕ್ಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಅವ್ರ ಅಜ್ಜಿ ಕೆಂಪಜಮ್ಮ ಅನ್ನೋರು ರಾಜರ ಕಾಲದಲ್ಲಿ ಕುದುರೆ ಬಿಟ್ಟಿದ್ರು. ಆ ಕುದುರೆ ಹಿಡಿದು ನಿಲ್ಸಿದ್ರೆ ಅವ್ರಿಗೆ ಕತ್ತಿಗಳು ಮತ್ತೆ ನಾಣ್ಯಗಳು ಕೊಡ್ತಿದ್ರಂತೆ. ಆ ನಾಣ್ಯಗಳು ಅಂತ ಹೇಳಿದಾಗ ನಂಗೆ ಒಳಗಡೆಯಿಂದ ಕ್ಯೂರಿಯಾಸಿಟಿ ಶುರುವಾಗಿ ಅಲ್ಲಿಂದ ಶುರುವಾಯ್ತು ನಂದು. ಅಲ್ಲಿಂದ ಶುರುವಾಗಿ ಈಗ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು, 1ನೇ ಶತಮಾನದ್ದು, ಮತ್ತೆ ಬಿಫೋರ್ ಕ್ರೈಸ್ಟ್, ಈ ತರದೆಲ್ಲ ನಾಣ್ಯಗಳು, ಸ್ಟಾಂಪ್ಗಳು. ಆ ಕತ್ತಿ ಗುರಾಣಿ ನಿಮ್ಮ ಅಜ್ಜಿ ಕೈಲಿ ಸಿಕ್ಕಿ ಕೊಟ್ಟಿದ್ರಲ್ಲ, ಅವೇನಾದ್ರು ಇದೆ ಸರ್, ಇದೆ. ಇದೆಯಾ? ಇಲ್ಲಿ ಊರಲ್ಲಿ ಇಟ್ಕೊಂಡಿದ್ದೀರಾ? ಇಲ್ಲ, ಇಲ್ಲೇ ಇದೆ. ನಿಮ್ಮ ಹತ್ರನೇ ಇದೆಯಾ? ಓಹೋ, ನೋಡಿದ್ರೆ ಸ್ನೇಹಿತರೆ, ಹೇಗೆ ಇತಿಹಾಸ ಒಂದು ತಲೆಮಾರಿನಿಂದ ಒಂದು ತಲೆಮಾರಿಗೆ ಹೇಗೆ ನದಿಯಂತೆ ಇಳಿದು ಬರುತ್ತದೆ ಅನ್ನೋದಕ್ಕೆ ಲಲಿತಾ ಸಾಕ್ಷಿ. ಈಗ ನಮ್ಮ ವೀಕ್ಷಕರಿಗೆ ಒಂದೊಂದೇ ನಿಧಾನವಾಗಿ ಒಂದೊಂದೇ ಕಾಯಿನ್ನು ಮತ್ತು ಅದರ ವಿಶೇಷತೆಯನ್ನ ಹೇಳ್ಕೊಂಡೋಗಿ. ಈಗ ತೋರಿಸಿ. ನಮ್ಮ ಜೊತೆ ಇವತ್ತಿದ್ದಾರೆ ಮಿಸ್ಟರ್ ಶರತ್ ತೋರ್ಸಪ್ಪ. ಹೊಯ್ಸಳರ ಕಾಲದ್ದು ಚಿನ್ನದ ನಾಣ್ಯ ಇದು. ವೀರರಾಯ ಅವರು ಪ್ರಿಂಟ್ ಮಾಡಿದಂತ ಚಿನ್ನದ ನಾಣ್ಯ ಇದು. ಮತ್ತಿದು ಗ್ರೀಸರ ಕಾಲದ ನಾಣ್ಯ. ಅಂದ್ರೆ ಅವ್ರ ತರನೇ ಭಾವಚಿತ್ರ ಇರುವಂತ ನಾಣ್ಯ ಇದು. ಇದು ಹೈದರಾಲಿ ಅವ್ರದ್ದು 1600ನೇ ಇಸವಿಯ ನಾಣ್ಯ ಇದು. ಇದು ಕನ್ನಡದಲ್ಲಿ ಮುದ್ರಿತವಾಗಿರೋ 1840ನೇ ಇಸವಿಯಲ್ಲಿ ಮೈಸೂರ ರಾಜರು ಚಾಮುಂಡಿ ಅಂತ ಇಲ್ಲಿ ಪ್ರಿಂಟ್ ಮಾಡಿಸಿ ಕೆಳಗಡೆ ಸಿಂಹ ಲಾಂಛನ ಇರುವಂತ ನಾಣ್ಯ ಇದು. ಹತ್ರದಿಂದ ತೋರಿಸಿ ನೋಡಿ ಸ್ನೇಹಿತರೆ. ಇದು 1840 ಅಂತಂದ್ರೆ ಇದು 3ನೇ ಕೃಷ್ಣರಾಜ ಒಡೆಯರ ಕಾಲ. 3ನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಚಾಮುಂಡಿ ಅಂತ ಬರೆದಿರ್ತಕ್ಕಂಥ ನಾಣ್ಯ. ಓಕೆ, ಮುಂದಿನ ತೋರಿಸಿ. ಇದು ರಾಜ ಚೋಳರ ಕಾಲದ ನಾಣ್ಯ, 1ನೇ ಶತಮಾನ ರಾಜ ಚೋಳರ ನಾಣ್ಯ. ಓಕೆ. ಇದು ಮೊಘಲರ ನಾಣ್ಯ. ಇದು ನಾಗಾಸ್ ಪದ್ಮಾವತಿ 3ನೇ ಶತಮಾನದ ನಾಣ್ಯ. ಇದು ಕುಶಾನರ ಕಾಲದ್ದು 1ನೇ ಶತಮಾನದ ನಾಣ್ಯ. 1ನೇ ಶತಮಾನದಲ್ಲಿ ಭಾರತವನ್ನು ಆಳುತ್ತಿದ್ದಂತ ಕುಶಾನರು ಅವರ ನಾಣ್ಯ. ಇದು ಮುಘಲರ ಔರಂಗಜೇಬದ ಬೆಳ್ಳಿಯ ನಾಣ್ಯ. ಇದು ಬೆಳ್ಳಿ ನಾಣ್ಯ. ಇದು ನೋಡಿ ಸ್ನೇಹಿತರೆ, ನೀವು ಬಹಳ ಅಪರೂಪದ್ದು ಔರಂಗಜೇಬನ ಬೆಳ್ಳಿ ನಾಣ್ಯ. ಅದ್ರ ಮೇಲೆ ಅವನು ಬಹಳ ಸುಂದರವಾಗಿ ಅವನು ಕೆತ್ತಿರತಕ್ಕಂಥದ್ದನ್ನ ಬರೆದಿರ್ತಕ್ಕಂಥ. ಅದ್ರಲ್ಲಿ ಇಸ್ವಿ ಕೂಡ ಎಲ್ಲ ಪ್ರಿಂಟ್ ಮಾಡಿ ಉರ್ದುನಲ್ಲೇ ಪ್ರಿಂಟ್ ಮಾಡಿರುವಂತ ನಾಣ್ಯ ಇದು. ಇದು ಚೋಳರ ಕಾಲದ ನಾಣ್ಯ ಇದು. ಇದು ಉಜ್ಜಯಿನಿ 2ನೇ ಶತಮಾನದ ಉಜ್ಜಯಿನಿ ಕಾಲದ ನಾಣ್ಯ.
ಇದು ಕೂಡ ಮೈಸೂರು ಅರಸರ ಕಾಲದ ಚಾಮುಂಡಿ ನಾಣ್ಯ ಇದು. ತೆಗಿರಿ. ಏನಿದು? ಸರ್ ನಾನು ಹೇಳಿದ್ನಲ್ಲ, ನಮ್ಮ ಅಜ್ಜಿ ಕೆಂಪಜ್ಜಮ್ಮ, ಅಜ್ಜಿಯವ್ರ ಅಜ್ಜಿ ಕೆಂಪಜ್ಜಮ್ಮ ಅವ್ರ ಕಾಲದ್ದು ಕತ್ತಿಗಳಿದೆ. ಇದರಲ್ಲಿ ನೋಡಿ ಒಂಥರ ವಿಶೇಷತೆ ಏನಂದ್ರೆ ಇದು ಬೆಳ್ಳಿದು, ಇದು ಬೆಳ್ಳಿ ಮೂತಿಗಳಿತ್ತು ರಾಜರ ಕಾಲದ್ದು. ಇದನ್ನ ಅವರು ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಒಂದು ಅವ್ರವ್ರನ್ನ ಕಾಪಾಡ್ಕೊಳಕ್ಕೆ ಅಂತ ಮಾಡ್ಕೊಂಡಿದ್ದಂತ ಕತ್ತಿಗಳು. ಇದು ತುಂಬಾ ಚೂಪಾದ ಕತ್ತಿಗಳು, ಪ್ರಾಣಿಗಳಿಗೆ ಹೊಡೆದ್ರೆ ಒಂದೇ ಸಲ ರಕ್ತ ಚಿಮ್ತಿತ್ತು ಈ ತರ ಕತ್ತಿಗಳು. ಇದು ನೋಡಿದಾಗ. ನಿಮ್ಮ ಅಜ್ಜಿ ಹೆಸರೇನು? ನಮ್ಮ ಅಜ್ಜಿ ಹೆಸರು ಗಂಗಡ್ಡಮ್ಮ ಅಂತ. ಅವ್ರಿಗೆ ಯಾಕೆ ಕೊಟ್ರು ಇದನ್ನ ರಾಜರು? ರಾಜರು ಅವ್ರಿಗೆ ಕೊಡ್ಲಿಲ್ಲ, ಅವ್ರ ಅಜ್ಜಿಗೆ ಅವ್ರ ಅಜ್ಜಿ ಏನ್ ಮಾಡಿದ್ರು, ಕುದುರೆ ಬರ್ತಾ ಇತ್ತು. ಆ ಕುದುರೆ ಕಟ್ಟಾಕದವ್ರಿಗೆ ಇಷ್ಟು ಬಹುಮಾನ ಅಂತ ಕೊಡೋರು ರಾಜರು ಅವಾಗ. ಆ ಇದನ್ನ ಆ ಕೆಂಪಜಮ್ಮ ಅನ್ನೋ ನಮ್ಮ ಅಜ್ಜಿಯವರ ಅಜ್ಜಿ ಕಟ್ಟಾಕಿದ್ರು. ಕಟ್ಟಾಗಿದ್ಕೆ ಖುದ್ದು ರಾಜನೇ ಬಂದು ಈ ಕತ್ತಿಗಳು, ಸ್ವಲ್ಪ ನಾಣ್ಯಗಳು, ಗಡಾರಿಗಳು ಇದನ್ನೆಲ್ಲ ಬಹುಮಾನವಾಗಿ ಕೊಟ್ಬಿಟ್ಟು ಹೋಗಿದ್ರಂತೆ. ಇದನ್ನ ನೋಡಿದಾಗ ಯಾರಿಗೂ ತೋರ್ಸೇ ಇಲ್ಲ ನಮ್ಮ ಅಜ್ಜಿ. ನಾನ್ ನೋಡಿದಾಗ ಒಂಥರ ಕ್ಯೂರಿಯಾಸಿಟಿ, ಬೇಕೇ ಬೇಕು ಅನ್ನೋ ಹಠ. ಆ ಹಠ ಅವ್ರು ಕೊಡಲ್ಲ, ಗೊತ್ತಲ್ಲ, ಅಯ್ಯೋ ಇದೇನು ಬೆಳ್ಳಿದಿದೆ, ಏನೋ ಮಾಡಿಸ್ಕೋಬಹುದು, ಡಾಬೋ ಗಿಬೋ ಏನೋ ಮಾಡಿಸ್ಕೋಬಹುದು ಅನ್ನೋ ತರ ಅವ್ರದ್ದು ಎಲ್ಲ. ಬಟ್ ನಾವು ಅದಕ್ಕೆಲ್ಲ ಜಗ್ಗೋದೇ ಇಲ್ಲ, ಗೊತ್ತಲ್ಲ, ನಮ್ ತಂದೆ ಮಕ್ಳು ನಾವು. ನಮ್ ತಂದೆನ ಕರ್ಸಿದ್ದೆ, ಇಸ್ಕೊಂಡಿದ್ದೆ, ಬಂದಿದ್ದೆ. ಎಷ್ಟು ಕತ್ತಿ ಇಟ್ಟಿದ್ದೀರಾ ನೀವೀಗ? ಈ ತರದ್ 2 ಕತ್ತಿದೆ, ಒಂದು ದೊಡ್ಡದು ಗಡಾರಿ ತರ ಒಂದಿದೆ. ಓಕೆ, ಅದ್ಭುತ ಅದ್ಭುತ. ಇದು ಇದೇನಿದೆ ಹೇಳ್ತೋರ್ಸಿ. ಇದು 1000 ನೋಟು, 1980ನೇ ಇಸ್ವಿಲಿ ಬ್ಯಾನ್ ಆದಂತ ನೋಟು. 1980ನೇ ಇಸ್ವಿಯಲ್ಲಿ ಬ್ಯಾನ್ ಆದಂತ 1000 ರೂಪಾಯಿ ನೋಟ್ ಇದು. ತುಂಬಾ ವಿರಳವಾದ ನೋಟು, 1000 ರೂಪಾಯಿ ನೋಟು. ಅಂದ್ರೆ ಈಗೆಲ್ಲ ಎಷ್ಟು ಚಿಕ್ಕದಾಗಿ ಬರ್ತದೆ, ಇದು ಎಷ್ಟು ಅಗಲಕ್ಕಿದೆ ನೋಡಿ, ಒಂದು ಪುಸ್ತಕದ ಅಗಲಕ್ಕಿದೆ ನೋಟು. ಇದು ಪ್ರಪಂಚದ ಅತಿ ಚಿಕ್ಕದಾದ ನೋಟ್. ಇದು ಹಾಂಗ್ಕಾಂಗ್ ನೋಟ್. ಇದು ಪ್ರಪಂಚದಲ್ಲೇ ಚಿಕ್ಕದಾದ ನೋಟು. ಇದು ಕೂಡ ರಷ್ಯಾದ 1960ನೇ ಇಸ್ವಿಯ ನೋಟ್. ಇದು ರಷ್ಯಾದು ಹಳೆಯ ನೋಟು. ಇದು ಅಷ್ಟೇನಾ? ಇದು ಸ್ಟಾಂಪ್ ಸರ್. ಇಂದಿರಾ ಗಾಂಧಿ ರಷ್ಯಾದವ್ರ ಜೊತೆ ಮಾತುಕತೆ ನಡೆಸುವಾಗ 1981ನೇ ಇಸ್ವಿಯಲ್ಲಿ ಪ್ರಿಂಟ್ ಆದಂತಹ ಸ್ಟಾಂಪ್ ಇದು. ಅಂದ್ರೆ ಅತ್ಯಂತ ಅಗಲವಾದ ಸ್ಟಾಂಪ್ಸ್. ನೋಡೋದಕ್ಕೆ ಒಂಥರ ಫುಲ್ ತುಂಬಾ ಚೆನ್ನಾಗಿದೆ. ರಷ್ಯಾದವರು ಆ ಕಡೆ ಕೂತಿದ್ದಾರೆ, ಈ ಕಡೆ ನಮ್ಮ ಇಂದಿರಾ ಗಾಂಧಿ ಅವ್ರು ಕೂತಿದ್ದಾರೆ. ಆ ತರದ ಸ್ಟಾಂಪ್ಸ್. ನೋಡೋದ್ರಲ್ಲ ಸ್ನೇಹಿತರೆ, ನಾಗರಬಾವಿಯ ಈ ಯುವತಿ ಲಲಿತಾ ಅವರು, ಅವರ ಉತ್ಸಾಹಕ್ಕೆ ಈ ಕರೆನ್ಸಿಗಳು, ಈ ಕಾಯಿನ್ಗಳು, ಈ ಸ್ಟ್ಯಾಂಪ್ಸು, ಇವ್ರು ಕಲೆಕ್ಟ್ ಮಾಡಿದ್ದನ್ನ, ಇವರು ಅದಕ್ಕೆ ಫೈಟ್ ಮಾಡಿದ್ದೆಲ್ಲ ಕೇಳಿದ್ರಲ್ವ. ನಿಮಗೂ ಒಂದು ಉತ್ಸಾಹ, ಹೀಗೂ ಮಾಡ್ಬೋದು, ನಾವು ಈ ಥರನೂ ನಾವು ಬದುಕ್ಬೋದು ಅನ್ನೋದಕ್ಕೆ ಒಂದು ನಿದರ್ಶನ ಅಲ್ವಾ. ಇವರಿಂದ ನೀವು ಸ್ಫೂರ್ತಿ ತಗೋಬೋದು. ಇನ್ನೂ ಇದೆ ಅಂತ ಹೇಳಿದ್ರು, ಇನ್ನೂ ಸಿಕ್ಕಾಪಟ್ಟೆ ಆ್ಯಂಟಿಕ್ಸ್ದು ಏನೇನೋ ಇಟ್ಟಿದ್ದೀನಿ ಮನೇಲಿ ಅಂತಂದ್ರು. ಅದಕ್ಕೆ ಹ್ಯಾವ್ ಗಿವನ್ ಟೈಮ್. ಇನ್ನೊಂದು ಸ್ವಲ್ಪ ದಿನದಲ್ಲೇ ಅದನ್ನು ತೋರಿಸ್ತಾರೆ. ನಾನು ನಿಮಗೆಲ್ಲ ಇವರು ಇನ್ನು ಏನೇನು ಕಲೆಕ್ಷನ್ಸ್ ಇದೆ ಅವ್ರ ಹತ್ರ ಎಲ್ಲ ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಟೇಕ್ ಕೇರ್.